ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸುತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 19/2/2024. ಈ ದಿನದ ದ್ವಾದಶ ರಾಶಿಯ ಚಿಂತನೆಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿ. ಲಗ್ನದಲ್ಲಿ ರಾಶಿಯಲ್ಲಿಯೇ ಗುರುವಿನ ಉದಯ ಹೇಳುವಂಥದ್ದು, ಕರ್ಮಕ್ಷೇತ್ರ ಹೇಳುವಂಥದ್ದು. ನಿಮ್ಮ ಸಮಾಧಾನದ ಫಲದ ಸ್ಥಿತಿಯಲ್ಲಿ ಖಂಡಿತವಾಗಲೂ ಇರ್ತದೆ. ಆರ್ಥಿಕ ವಿಷಯದಲ್ಲಿಯೂ ಕೂಡ ಸಮಾಧಾನದ ಫಲ ಹೇಳುವಂಥದ್ದು ಉಂಟು. ಸಾಂಸಾರಿಕ ಜೀವನದಲ್ಲಿ ತೃಪ್ತಿಯ ಸ್ಥಿತಿಯ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಆರೋಗ್ಯ ಸಂಬಂಧಪಟ್ಟ ಹಾಗೆ ರಕ್ತ ಸಂಬಂಧಿತವಾದಂಥ ಆರೋಗ್ಯ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಿ, ಸಾರ್ವಜನಿಕ ಬದುಕಿನಲ್ಲಿ ಜಾಗ್ರತೆಯನ್ನು ವಹಿಸಿ, ಕಾನೂನಾತ್ಮಕ ವಿಷಯದಲ್ಲಿಯೂ ಕೂಡ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಇದೆ. ಜೊತೆಯಲ್ಲಿ ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿ. ಕರ್ಮಭಾವ ಹೇಳುವಂಥದ್ದು ಕರ್ಮದ ಸ್ಥಿತಿ, ಅರ್ಥಾತ್ ವೃತ್ತಿ ನಿಮ್ಮ ನಿರೀಕ್ಷೆಯಂತೆ ಸಾಗದೇ ಇರುವಂತಹ ಫಲಗಳು. ಹಾಗಂತ ಬದುಕಿಗೇನು ಬೇಕು ಅದು ಪ್ರಾಪ್ತಿ ಖಂಡಿತ ಸಾಧ್ಯ. ಆರ್ಥಿಕ ವಿಷಯದಲ್ಲಿ ಸಮಾಧಾನ ಹೇಳುವಂಥದ್ದು ಇರ್ತದೆ, ಬದುಕಿಗೇನು ಬೇಕು ಅದು ಸಿಗುತ್ತದೆ. ಸಾಂಸಾರಿಕ ಜೀವನದಲ್ಲಿಯೂ ಕೂಡ ಸೌಖ್ಯ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರಲಿಕ್ಕುಂಟು. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ, ಕೃಷಿ ಇತ್ಯಾದಿ ರಂಗದಲ್ಲಿರುವಂಥವರಿಗೆ ಒಳ್ಳೆಯ ಫಲಗಳಿದ್ದಾವೆ. ಹೊಸ ಯೋಚನೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ, ಅದಕ್ಕೆ ಶುಭ ಫಲಗಳು ಇಲ್ಲ. ತಾವುಗಳು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವೃತ್ತಿಯಲ್ಲಿ ಒಂದು ರೀತಿಯಲ್ಲಿ ಕಿರಿಕಿರಿಗಳು ಉಂಟಾಗಬಹುದು. ಅದು ಆರ್ಥಿಕತೆಯ ಮೇಲೆ ಹೊಡೆತ ಖಂಡಿತ ಬೀಳುವುದಿಲ್ಲ. ಹಾಗಾಗಿ ವೃತ್ತಿಯ ಪರಿಸರ, ಅಲ್ಲಿ ನಿಮ್ಮ ಸೀನಿಯರ್ ಮತ್ತು ನಿಮ್ಮ ಜೂನಿಯರ್ ಇತ್ಯಾದಿ ಒಂದು ಕೋಆರ್ಡಿನೇಷನ್ ವ್ಯವಸ್ಥೆಯಲ್ಲಿ ಮನಸ್ಸಿಗೆ ನೋವಾಗುವಂತಹ ಸಂದರ್ಭಗಳು ಕಂಡುಬರ್ತಾ ಇದೆ. ದಾಂಪತ್ಯ ಜೀವನದಲ್ಲಿ ಸಮಾಧಾನ ಖಂಡಿತ ಇರ್ತದೆ. ಆರ್ಥಿಕತೆಯಲ್ಲಿಯೂ ಸಮಾಧಾನ ಹೇಳುವಂಥದ್ದುಂಟು. ಆರೋಗ್ಯ ವಿಷಯದಲ್ಲಿಯೂ ಕೂಡ ತೃಪ್ತಿ ಮತ್ತು ಸಮಾಧಾನ ಹೇಳುವಂಥದ್ದು ಕಂಡುಬರ್ತಾ ಇದೆ. ಇಲ್ಲಿ ಲೀಗಲ್ ಇಶ್ಯೂಸ್ ಹೇಳುವಂಥದ್ದು ನಿಮಗೆ ಸ್ವಲ್ಪ ಸ್ಯಾಡ್ ಅನುಭವಗಳನ್ನು ಕೊಡುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಮಕ್ಕಳಿಂದ ತೃಪ್ತಿಯ ಫಲಗಳು, ವಿದ್ಯಾರ್ಥಿಗಳ ಪ್ರಯತ್ನಕ್ಕೆ ಪೂರಕವಾದಂತಹ ಫಲಗಳು, ಇದೆಲ್ಲವೂ ಕೂಡ ಸಾಧ್ಯತೆಗಳುಂಟು. ತಾವುಗಳು ವಿಷ್ಣುವಿನ ಸನ್ನಿಧಾನದಲ್ಲಿ ಅಲಂಕಾರ ಸೇವೆಯನ್ನು ಅರ್ಪಣೆ ಮಾಡಿ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ. ಸಾರ್ವಜನಿಕ ಬದುಕಿನಲ್ಲಿ ಜಾಗರೂಕತೆ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೆ ಪೂರಕವಾದಂತಹ ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಆರ್ಥಿಕ ವಿಷಯದಲ್ಲಿಯೂ ಶುಭ ಫಲಗಳಿದ್ದಾವೆ. ಕರ್ಮಕ್ಷೇತ್ರದಲ್ಲಿಯೂ ಕೂಡ ಶುಭ ಫಲಗಳು ಹೇಳುವಂಥದ್ದುಂಟು. ಸಾಂವಿಧಾನಿಕವಾದಂಥ ವಿಷಯದಲ್ಲಿ ಅತ್ಯಂತ ಜಾಗ್ರತೆ ವಹಿಸಬೇಕು. ಅಪಕೀರ್ತಿ, ಅಪವಾದಾದಿ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ಭೂ ಖರೀದಿ, ಗೃಹ ನಿರ್ಮಾಣದಂತಹ ಚಿಂತನೆಗಳಿದ್ದರೆ ಅದಕ್ಕೆ ಪೂರಕವಾದಂತಹ ಫಲಗಳು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ. ಬಂಧುತ್ವದಲ್ಲಿ ಒಂದಷ್ಟು ದೈಹಿಕ ಮಾನಸಿಕವಾದಂಥ ಆರೋಗ್ಯ ವ್ಯತ್ಯಾಸಗಳಿಂದಾಗಿ ಮನಸ್ಸಿಗೆ ನೋವಾಗುವಂತಹ ಪ್ರಸಂಗಗಳು ಏರ್ಪಡಬಹುದು. ತಾವುಗಳು ಮಾಡಬೇಕಾದದ್ದು ಆಂಜನೇಯ ದೇವರ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಸಮಾಧಾನ ಇರ್ತದೆ. ಆರ್ಥಿಕ ವಿಷಯದಲ್ಲಿಯೂ ಕೂಡ ಸಮಾಧಾನ ಉಂಟು. ಸಾರ್ವಜನಿಕ ಬದುಕಿನಲ್ಲಿ ಜಾಗ್ರತೆ ವಹಿಸಬೇಕು. ಕಾನೂನಾತ್ಮಕ ವಿಷಯದಲ್ಲಿಯೂ ಕೂಡ ಜಾಗ್ರತೆ ವಹಿಸಬೇಕು. ಆರೋಗ್ಯ ವಿಷಯದಲ್ಲಿ ರಕ್ತದೊತ್ತಡದಂಥ ಅನಾರೋಗ್ಯದ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆ. ಇನ್ನು ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳುಂಟು. ಮಕ್ಕಳಿಂದ ತೃಪ್ತಿಯ ಫಲ, ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರುವಂಥ ಸಾಧ್ಯತೆ. ತಾವುಗಳು ಶಿವದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು ಪಾರಾಯಣ ಮಾಡಿ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಅದ್ಭುತವಾದಂತಹ ಅನುಭವದ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸಾಂಸಾರಿಕ ಜೀವನದಲ್ಲಿ ಕೂಡ ಸಮಾಧಾನ, ತೃಪ್ತಿ ಹೇಳುವಂಥದ್ದು ಉಂಟು. ಆರೋಗ್ಯ ವಿಷಯದಲ್ಲಿ ಜಾಗರೂಕತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ. ಅನಿರೀಕ್ಷಿತವಾಗಿ ಸಂಪತ್ತಿನ ವ್ಯಯದ ಯೋಗ ಫಲಗಳು ಹೇಳುವಂಥದ್ದು
ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಹೇಳುವಂಥದ್ದು ಉಂಟು. ಇನ್ನು ಮಕ್ಕಳಿಂದ ಸಂತೋಷದಾಯಕವಾದಂತಹ ಒಂದಷ್ಟು ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ವಿಷ್ಣು ಸಹಸ್ರನಾಮದ ಪಠನವನ್ನು ಮಾಡಿ ಇದರಿಂದ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ, ಕೃಷಿ ಇತ್ಯಾದಿ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರಿಗೆ ಗೌರವ ಪುರಸ್ಕಾರಾದಿ ಫಲಗಳು ಪ್ರಾಪ್ತಿಯಾಗುವಂಥದ್ದು. ವೃತ್ತಿಯಲ್ಲಿ ಶುಭ ಫಲಗಳುಂಟು, ಆರ್ಥಿಕತೆಯಲ್ಲಿಯೂ ಕೂಡ ಶುಭ ಫಲಗಳುಂಟು. ಕಾನೂನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಧಾನ ಇರುವುದಿಲ್ಲ. ಸಾರ್ವಜನಿಕ ಬದುಕಿನಲ್ಲಿ ಒಂದು ರೀತಿಯಲ್ಲಿ ಸಮಾಧಾನ ಇಲ್ಲದೆ ಇರುವಂತಹ ಸ್ಥಿತಿ, ತಮ್ಮವರಿಂದಲೇ ತಮಗೆ ತೊಂದರೆಗಳಾಗುವಂತಹ ಯೋಗ ಫಲಗಳು ಇತ್ಯಾದಿ ಶುಭಾಶುಭ ಮಿಶ್ರ ಫಲದ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಇರ್ತದೆ. ಸೊ ತಾವುಗಳು ಲಲಿತಾ ಸಹಸ್ರನಾಮದ ಪಠಣದಿಂದ ಶುಭ ಅನುಭವವನ್ನು ಖಂಡಿತ ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಸೌಖ್ಯ ಫಲ, ಆರ್ಥಿಕತೆಯ ವಿಷಯದಲ್ಲಿ ಒಂದು ಹಂತಕ್ಕೆ ಸಮಾಧಾನದ ಫಲ, ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದಕ್ಕೆ ಶುಭ ಸೂಚನೆಗಳು ಇರುವುದಿಲ್ಲ. ಕಾನೂನಾತ್ಮಕವಾದಂತಹ ತೊಂದರೆಗಳು ಎದುರಾಗುವ ಸಂಭವ. ಇನ್ನು ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ವಿರೋಧ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ. ಒಂದು ರೀತಿಯಲ್ಲಿ ಆಕ್ಸಿಡೆಂಟಲ್ ಡಿಸಿಷನ್ಗಳನ್ನು ತಾವುಗಳು ಮಾಡುವುದರಿಂದ ತಮಗೆ ಅದರಿಂದ ತೊಂದರೆಗಳು ಎದುರಾಗಬಹುದಾದಂತಹ ಸಂಭವನೀಯವಾದಂತಹ ಫಲಗಳು ಕಂಡುಬರ್ತಾ ಇದೆ. ಕೌಟುಂಬಿಕ ಜೀವನದಲ್ಲಿ ತೃಪ್ತಿಯ ಸ್ಥಿತಿಯ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಸೊ ತಾವುಗಳು ಸುಬ್ರಹ್ಮಣ್ಯ ದೇವರಿಗೆ ಸಂಬಂಧಪಟ್ಟಂಥ ಸಹಸ್ರನಾಮಾದಿಗಳನ್ನು ಪಠನ ಮಾಡುವುದರಿಂದ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿ ವೃತ್ತಿ ಅದ್ಭುತವಾದಂತಹ ಫಲದ ಸ್ಥಿತಿ, ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ, ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದೆಲ್ಲದಕ್ಕೂ ಕೂಡ ಒಂದು ಹಂತದ ತೃಪ್ತಿಯ ಫಲಗಳುಂಟು. ದಾಂಪತ್ಯ ಜೀವನದಲ್ಲಿ ಸಮಾಧಾನದ ಫಲ ಇದೆ. ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಸಮಾಧಾನದ ಫಲ ಇದೆ. ಪ್ರಯಾಣದ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸ್ತಾ ಇದೆ. ಸೊ ತಾವುಗಳು ಗುರುಗಳಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆ ಅರ್ಥಾತ್ ಗುರುಗಳ ಸಹಸ್ರನಾಮಾದಿಗಳನ್ನು ಪಠನ ಮಾಡುವುದರಿಂದ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿ ವೃತ್ತಿಯಲ್ಲಿ ಒಂದು ರೀತಿಯಲ್ಲಿ ತೃಪ್ತಿಯ ಸ್ಥಿತಿ ಇರ್ತದೆ. ಆರ್ಥಿಕತೆಯಲ್ಲಿಯೂ ಕೂಡ ಒಂದು ಹಂತದ ಸಮಾಧಾನ ಉಂಟು. ಮಂಗಳ ಕಾರ್ಯಾದಿ ಪ್ರಯತ್ನಗಳು ಮತ್ತು ಹೊಸ ಥರದ ಚಿಂತನೆ, ಭೂ ಖರೀದಿಯಂತಹ ಚಿಂತನೆ, ಗೃಹ ನಿರ್ಮಾಣದಂತಹ ಪ್ರಯತ್ನ ಇದೆಲ್ಲದಕ್ಕೂ ಕೂಡ ಒಳ್ಳೆಯ ಫಲಗಳು ಹೇಳುವಂಥದ್ದು ಸದ್ಯೋ ಭವಿಷ್ಯತ್ತಿನಲ್ಲಿ ಇದ್ದೇ ಇರ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಏಕಾಗ್ರತೆಗೆ ಭಂಗ ಆಗುವಂತಹ ಸ್ಥಿತಿ, ಆದರೂ ಕೂಡ ಒಂದು ಹಂತದ ಸಮಾಧಾನ ಚೇತರಿಕೆಯ ಫಲಗಳು ಹೇಳುವಂಥದ್ದುಂಟು. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಸೊ ತಾವುಗಳು ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆಯನ್ನು, ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡಿ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಒಂದು ಹಂತದ ತೃಪ್ತಿ, ಹೋರಾಟಗಳಿರ್ತದೆ. ಆದರೆ ಓಕೆ ಹೇಳುವಂಥ ಮಾನಸಿಕತೆ, ದಾಂಪತ್ಯದಲ್ಲಿ ಸಮಾಧಾನ ತೃಪ್ತಿ ಉಂಟು. ಆರ್ಥಿಕತೆಯ ಮುಗ್ಗಟ್ಟು, ಮನಸ್ಸಿಗೆ ಅಶಾಂತಿಯ ಫಲಗಳು, ಒಂದು ರೀತಿಯಲ್ಲಿ ನಿಂದನೆಗಳು, ಅಪವಾದಗಳು, ಅಪಕೀರ್ತಿ ಪ್ರಸಂಗಗಳು ಇದೆಲ್ಲವೂ ಕೂಡ ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆ. ಬೆಂಕಿ, ನೀರು, ಗಾಳಿ ಇತ್ಯಾದಿಗಳಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಮಧ್ಯವರ್ತಿಯ ಕೆಲಸವನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಸೂಕ್ತ. ಕಾರಣ ತಾವುಗಳು ಅಪರಾಧಿಗಳಾಗುತ್ತೀರಿ, ಅಪವಾದವನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಬರಬಹುದು. ಸೊ ಹಾಗಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಜೊತೆಯಲ್ಲಿ ಶಿವದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡಿ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕಡೆಯ ರಾಶಿ ಮೀನರಾಶಿ ವೃತ್ತಿ ಸಮಾಧಾನಕರ, ಆರ್ಥಿಕತೆಯ ವಿಷಯದಲ್ಲಿಯೂ ತೃಪ್ತಿ ಹೇಳುವಂಥದ್ದು ಇರ್ತದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇದರಲ್ಲಿರುವಂಥವರಿಗೆ ಗೌರವ ಪುರಸ್ಕಾರಾದಿಗಳು ಪ್ರಾಪ್ತವಾಗುವಂತಹ ಯೋಗ ಫಲಗಳು ಕಂಡುಬರ್ತಾ ಇದೆ. ಸಾಂಸಾರಿಕ ಜೀವನದಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ತೃಪ್ತಿಯ ಭಾವ ಹೇಳುವಂಥದ್ದುಂಟು. ಕೌಟುಂಬಿಕವಾದಂಥ ಜೀವನದಲ್ಲಿಯೂ ಕೂಡ ತೃಪ್ತಿಯ ಭಾವ ಹೇಳುವಂಥದ್ದುಂಟು. ವಿದ್ಯಾರ್ಥಿಗಳಿಂದ ಸಂತೋಷದ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ದೈಹಿಕವಾದಂಥ ಆರೋಗ್ಯದ ನಷ್ಟ, ಏಕಾಗ್ರತೆಯ ನಷ್ಟ ಫಲ ಹೇಳುವಂಥದ್ದು ವಿದ್ಯಾರ್ಥಿಗಳಿಗಿರ್ತದೆ. ಸೊ ತಾವುಗಳು
ಗುರುಗಳಿಗೆ ಸಂಬಂಧಪಟ್ಟಂತಹ ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ಇಂದಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.